ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗತ್ತೆ ಅಂತ ಪ್ರಕಟ ಮಾಡಿದ್ದ ಕ್ರಾಂತಿವೀರ KN ರಾಜಣ್ಣ ಅವರು ವಜಾ ಆಗಿದ್ದಾರೆ. ಐ ರಿಪೀಟ್, ಮಂತ್ರಿಯೊಬ್ಬರು ತಮ್ಮದೇ ಪಕ್ಷದಿಂದ ವಜಾ ಆಗಿದ್ದಾರೆ. KN ರಾಜಣ್ಣಗೆ ಆಗಸ್ಟಲ್ಲಿ ಯಾಕೋ ಕ್ರಾಂತಿ ರಿವರ್ಸ್ ಹೊಡೆದುಬಿಟ್ಟಿದೆ. ಹೈಕಮಾಂಡಿನ ಕಟ್ಟಪ್ಪಣೆಯ ಮೇರೆಗೆ ರಾಜಣ್ಣ ಅವರನ್ನು ವಜಾ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಮುಖ್ಯಮಂತ್ರಿ ತಲುಪಿದ್ದಾರೆ. ಅಂದರೆ ಅರ್ಥ, ಚೀಫ್ ಮಿನಿಸ್ಟರ್ಗೆ ಇನ್ಯಾವ ಶಕ್ತಿಯೂ ಉಳಿದುಕೊಂಡಿರಲಿಲ್ಲ ಅವ್ರನ್ನ ರಕ್ಷಣೆ ಮಾಡುವುದರಲ್ಲಾಗಲಿ ಅಥವಾ ಬೇರೆಯವ್ರನ್ನ ಒಪ್ಪಿಸುವುದರಲ್ಲಾಗಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಇದರಿಂದ ಇನ್ನೇನೇನಾದೀತೋ ಕ್ರಾಂತಿ ಆಮೇಲೆ ಯಾಕೆ ಬೇಕು ಅಂತ ತಮ್ಮ ಆಪ್ತನನ್ನು ಅವರು ಬಲಿ ತೆಗೆದುಕೊಂಡರು. ಹಿಂದೆ ಯಡಿಯೂರಪ್ಪನವ್ರು ಶೋಭಾ ಕರಂದ್ಲಾಜೆನ ಕಿತ್ತಾಕಿದ್ರು. ಬಟ್ ಅವ್ರು ಅವಾಗ ಒಂದು 4 ಕಣ್ಣೀರು ಹಾಕಿದ್ರು. ಸಿದ್ದರಾಮಯ್ಯನವ್ರು ಕಣ್ಣೀರು ಹಾಕೋ ವ್ಯಕ್ತಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ರಾಜಣ್ಣ ವಜಾ ಮಾಡೋದಕ್ಕೆ ಕಾರಣ ಏನಿರಬಹುದು ಅಂದರೆ ಭಾಳ ಸರಳ. ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ಮೇಲೆ ಸಮರವನ್ನು ಸಾರಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಅಕ್ರಮ ಎಂಬುದು ಅವರ ಆರೋಪ. ಈ ಅಕ್ರಮವಾದ ಮತದಾರರ ಪಟ್ಟಿಯಿಂದಾಗಿ ನರೇಂದ್ರ ಮೋದಿ ಕಳ್ಳ ಮಾರ್ಗದಲ್ಲಿ ಪ್ರಧಾನಿಯಾಗಿ ಹೋಗಿದ್ದಾರೆ ಮತ್ತು ಹಲವು ರಾಜ್ಯಗಳಲ್ಲಿ ಅವರು ಗೆದ್ದಿದ್ದಾರೆ BJP ಅಂತಲೂ. ಇದನ್ನು ಕೇಳಿದ ಕೂಡಲೇ ಪುಕ್ಕ ಕೆದರಿಕೊಂಡ ಹಲವು ನಾಯಕರು ನಮ್ಮೆಲ್ಲರ ಸೋಲು ಅದರಿಂದನೇ ಆಗಿದ್ದು ಅಂತಲೂ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ತಲೆಗೆ ಒಂದೇನೋ ಬಂದಂಗಿದೆ. ಅದೇನೆಂದರೆ, ಈ ಹೋರಾಟ ನನ್ನನ್ನು ಒಂದು ಹೊಸ ನಾಯಕನಾಗಿ ರೂಪಿಸುತ್ತೆ ಅಂತಾನೋ ಅಥವಾ ಇದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚಳವಳಿಯ ರೀತಿ ಆಗಿಬಿಡುತ್ತಿದೆಯೇನೋ ಅಂತಾನೋ ಅವ್ರಿಗೇನೋ ಅನ್ನಿಸ್ತಂಗಿದೆ. ಆದರೆ ತನ್ನ ಆರೋಪವನ್ನು ಸಾಬೀತು ಮಾಡಲು ಬೇಕಾದ ಕ್ರಮಗಳನ್ನು ಅವ್ರು ಇಲ್ಲಿವರೆಗೂ ತಗೊಂಡಿಲ್ಲ. ಈಗಲೂ ಮೈದಾನದಲ್ಲಿ ಬಡಾಯಿ ಇದೆ. ಇದು ಅದು ಯಾಕೆ ಬಡಾಯಿ ಅಂತಿದ್ದೀನಿ, ದೋ ಇಟ್ ಈಸ್ ಎ ಸೀರಿಯಸ್ ಮ್ಯಾಟರ್ ಅಂತಂದರೆ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ತಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದಿದ್ದರೆ ಅದು ಬಡಾಯಿ ಅಷ್ಟೇ. ಹಾಗಾಗಿ ಹೇಳ್ತಿರೋದು. ಈ ಎಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಹಗಲು ರಾತ್ರಿ ಪಾಪ ಒದ್ದಾಡಿಕೊಂಡು ಫೈಟಿಂಗ್ ಮಾಡ್ತಾ ಇದ್ರಿ ನರೇಂದ್ರ ಮೋದಿ ಮೇಲೆ. ಈ ರಾಜಣ್ಣ ಎಲ್ಲೋ ಒಂದು ಕಡೆ ಶನಿವಾರ ಬಿಟ್ಟರು ಒಂದು ಇರಲಿ ನಂದುವೆ ಅಂತಕ್ಕ ಇದನ್ನು ವರ್ಡನ್ನು ಏನು ಇದೆಲ್ಲ ಮಾಡಿದ್ಯಾರು, ಈ ವೋಟರ್ಸ್ ಲಿಸ್ಟ್ ಆಗಿದ್ಯಾವಾಗ? ನಮ್ಮ ಕಾಲದಲ್ಲಲ್ವೇ ನಾವು ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತಿದ್ವಿ, ನಮ್ಮ ಮುಂದೆನೇ ಆಗ್ತಾ ಇತ್ತು ಎಲ್ಲ. ಇದಕ್ಕೆ ನಾವು ಜವಾಬ್ದಾರರೇ, ಹೇಳ್ತಾ ಹೋದರೆ ಎಲ್ಲರದ್ದು ಹೇಳಬೇಕಾಗತ್ತೆ ಅಂತ ಬಿಟ್ಟರು ಒಂದನ್ನು ಎಂದಿನಂತೆ ಅರಗಿಸಿಕೊಳ್ಳುವ ಉಮೇದಿತ್ತು ಅವರಿಗೆ. ಯಾಕಂದರೆ ಸಾಮಾನ್ಯವಾಗಿ ಇಂಥದ್ದು 10 ಹೇಳಿಕೆಗಳನ್ನು ಕೊಟ್ಟು ಅರಗಿಸ್ಕೊಂಡಿದ್ದಾರೆ. ಹಾಗೆ ಇದು ಅಂದ್ಕೊಂಡಿದ್ದರು. ಆದರೆ ಈ ಬಾರಿ ಹಾಗಾಗಲಿಲ್ಲ. ಕಾರಣ ರಾಹುಲ್ ಗಾಂಧಿ ಮತ್ತು ಪಕ್ಷವೇ ಅಲರ್ಟ್ ಆಗಿಬಿಡ್ತು. ಅಲ್ಲಿಗೆ ರಾಜಣ್ಣ ಅವರ ರಾಜಕಾರಣ ಮುಗಿಯಿತು.